ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯ ಒಂದು ಪ್ರತಿಷ್ಠಿತ ಕ್ಷೇತ್ರವಾದ ರಾಯಬಾಗ ಒಂದು ಗ್ರಾಮೀಣ ಕ್ಷೇತ್ರ, ಪ್ರತಿಯೊಂದು ಹಿಂದುಳಿದ ಕ್ಷೇತ್ರವಾಗಿದ್ದು ಇಲ್ಲಿ ಇನ್ನೂವರೆಗೆ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಆಗಲಿಲ್ಲ. ನಾವು ಪ್ರತಿ ಹಳ್ಳಿಯಲ್ಲಿ ಸಮೀಕ್ಷೆ ಮಾಡಿದರೂ ಸಹಿತ ಜನರ ಕೂಗು ಅಭಿವೃದ್ಧಿದತ್ತ ಸಾಗ್ತಾ ಇದೆ. ಆದರೆ ಇಲ್ಲಿ ಕಳೆದ 3 ಬಾರಿ ಶಾಸಕರಾಗಿದ್ದವರು ಸಹಿತ ಅಭಿವೃದ್ಧಿ ಯಾವುದೇ ರೀತಿಯ ಮಾಡಲಿಲ್ಲ ಅನ್ನೋದು ಜನರ ಕೂಗು. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಉನ್ನತ ವ್ಯಾಸಂಗ ಮಾಡಿ ಒಂದು IAS ಪದವಿ ಹೊಂದಿದಂಥ ನೆರೆಯ ಒಂದು ತಮಿಳುನಾಡಿನ ರಾಜ್ಯ ಸರ್ಕಾರದಲ್ಲಿ ಒಂದು ಪ್ರಧಾನ ಕಾರ್ಯದರ್ಶಿ ಇದ್ದಂಥ ಒಬ್ಬರ IAS ಆಫೀಸರ್ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ತಮ್ಮ ಕರ್ಮಭೂಮಿಯಾದ ರಾಯಬಾಗ ತಾಲೂಕನ್ನು ಅಭಿವೃದ್ಧಿ ಮಾಡಬೇಕನ್ನೋದು ಉದ್ಯೋಗ ಅಲ್ಲ, ಜನಸೇವೆ ಮಾಡಬೇಕಂತ ಬಂದಿದ್ದಾರೆ. ಅವರು ಶಂಭು ಕಳ್ಳೋಳ್ಕರ್. ಎಲ್ಲರಿಗೂ ಗೊತ್ತಿರುವ ವಿಷಯ, ಕಳೆದ 2 ದಿನಗಳ ಹಿಂದೆ ಇವರ ಅಭಿಮಾನಿಗಳು ಸೇರಿದ್ದು ನೋಡಿದರೆ ಆವಾಗ ಚುನಾವಣೆ ಆಯ್ತೇನೋ ಜನ ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಜೊತೆ ಮಾತಾಡಲಿಕ್ಕೆ ಇವತ್ತು ಶಂಭು ಕಳ್ಳೋಳ್ಕರ್ ಇದ್ದಾರೆ. ಶಂಭು ಕಳ್ಳೋಳ್ಕರ್ ಅವರ ಇತಿಹಾಸ ಸಾಮ್ರಾಜ್ಯ ನಾನು ಮುಂದಿನ ಎಪಿಸೋಡ್ದಲ್ಲಿ ಹೇಳ್ತೀನಿ. ಈಗ ಅವ್ರ ಜೊತೆ ನೇರ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಶಂಭು ಕಳ್ಳೋಳ್ಕರ್ ಅವ್ರಿಗೆ ಯಾಕೆ ಸರ್ IAS ಆಫೀಸರ್ ಹುದ್ದೆಗೆ ರಾಜೀನಾಮೆ ಕೊಟ್ಟು ಈ ರಾಯಬಾಗ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರಿ? ಈ ರಾಯಬಾಗ ಕ್ಷೇತ್ರ ಎಷ್ಟೊಂದು ಹಿಂದುಳಿದ ಪ್ರದೇಶ, ಇಲ್ಲಿ ಎಷ್ಟೋ ನಿರುದ್ಯೋಗಿ ಜನರು ಹಾಹಾಕಾರದಿಂದ ಪರ ರಾಜ್ಯಕ್ಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೋಸ್ಕರ ದೇವರೇ ನಿಮ್ಗೇನಾದರೂ IAS ಹುದ್ದೆ ಅಂತ ಒಂದು ಉನ್ನತ ಪದವಿ ಅಂತ ಶಾಣ್ಯ ಮನುಷ್ಯನ ಕಳಿಸ್ಯಾನಂತಾರ. ಈ ಜವಾರಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ರೀತಿ ನೀವು ಡೆವಲಪ್ಮೆಂಟ್ ಮಾಡ್ಬೇಕಂತೇಳಿ ಈಗ ದಾಫ್ಗಾಲ್ ಹಾಕಿ ಈ ಚುನಾವಣೆ ಕಣಕ್ಕೆ ಇಳಿದಿರಿ. ಶಂಭು ಕಳ್ಳೋಳ್ಕರ್ ಅವರೇ, ನೇರವಾಗಿ ಲಕ್ಷಾಂತರ ಮತದಾರರಿಗೆ ನೀವು ಹೇಳಬೇಕು. ನಮಸ್ಕಾರಗಳು. ನಾನು ಈ ರಾಯಬಾಗ ಕ್ಷೇತ್ರದ ಚುನಾವಣೆ ಕಣದಲ್ಲಿ ಇಳ್ಕೊಂಡದ್ದು ಒಂದು ಕಥೆನೇ ಅಂತ ಹೇಳ್ಬೇಕು. ಯಾಕಂದರೆ ನಾನು ಹುಟ್ಟಿ ಬೆಳೆದದ್ದು ಇಲ್ಲಿ, ವಿದ್ಯಾಭ್ಯಾಸ ಮಾಡಿದ್ದು ಇಲ್ಲಿ, ಮತ್ತು ನನಗೆ ರಾಯಬಾಗದ ತಾಲೂಕು ಮತ್ತು ರಾಯಬಾಗ ಕ್ಷೇತ್ರದ ಒಂದೊಂದು ಹಳ್ಳಿ ಮತ್ತು ಎಲ್ಲ ಜನರು ನನಗೆ ಪರಿಚಿತರು. ನಾನು 31 ವರ್ಷ ಸರ್ವೀಸು IAS ಸೇವೆಯಲ್ಲಿ ಕಳೆದೆ. ಈ 1 ವರ್ಷದಿಂದ ಈ ರಾಯಬಾಗದ ಪ್ರಮುಖರು ಎಸ್ಪೆಷಲಿ ರಾಜಕೀಯ ಪ್ರಮುಖರು ಮತ್ತು ವ್ಯಾಪಾರಸ್ಥರು, ಇಲ್ಲಿ ಶಿಕ್ಷಣ ಸಂಸ್ಥೆಯನ್ನು ನಡೆಸುತ್ತಾ ಇರುವಂಥ ಹಿರಿಯರು ಮತ್ತು ಇಲ್ಲಿ ಈ ನಮ್ಮ ರಾಯಬಾಗ ಬಾರ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಈ ನ್ಯಾಯವಾದಿಗಳು ಇವರೆಲ್ಲ ಒಂದಿನ ಚೆನ್ನೈಗೆ ಬಂದು ನನ್ನನ್ನು ಕೇಳಿಕೊಂಡ್ರು, ಸಾಹೇಬ್ರೆ ನೀವು ಯಾಕೆ ಬರಬಾರ್ದು ಈ ಕ್ಷೇತ್ರಕ್ಕೆ? ಯಾಕಂದರೆ ಇಲ್ಲಿ ನಮ್ಮ ಯಾವ ಒಂದು ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ ಮತ್ತು ಇಲ್ಲಿ ಆರಿಸಿ ಹೋಗುವಂಥ ಈ ಜನಪ್ರತಿನಿಧಿಗಳು ಅವ್ರ ಶಿಕ್ಷಣ ಮತ್ತು ಅವರ ಎಕ್ಸ್ಪೀರಿಯನ್ಸ್ ನೋಡಿದರೆ ತುಂಬ ಕಡಿಮೆ ಇದೆ. ಅವರಿಂದ ನಮ್ಮ ಕ್ಷೇತ್ರಕ್ಕೆ ಯಾವುದೂ ಕೆಲಸ ಆಗ್ತಾಯಿಲ್ಲ ಮತ್ತು ನೀವು ಬಂದರೆ ಭಾಳ ಚೆನ್ನಾಗಿದೆ ಅಂತ ಹೇಳಿ ನನ್ನ ಕೇಳಿಕೊಂಡ್ರು. ನಾ ಮೊದಲು ಇದಕ್ಕೆಲ್ಲ ಒಪ್ಪಲಿಲ್ಲ. ಯಾಕಂದರೆ ಈ ರಾಜಕೀಯದಲ್ಲಿ ನನಗೆ ಮೊದಲು ಇಂಟ್ರೆಸ್ಟೇ ಇರಲಿಲ್ಲ. ಆದರೂ ಅವರು ಸತತ ಪ್ರಯತ್ನ ಮಾಡಿದರು. ಒಂದು 5-6 ಸಾರಿ ಬಂದರು, ನಮಗೆ ಭೇಟಿ ಆದರು, ಪ್ರೆಷರ್ ಹಾಕಿದರು ಮತ್ತು ನಾನು ಆವಾಗ ನನಗೆ ಪ್ರಮೋಷನು ಸಹ ಸಿಕ್ತು ನಮ್ಮ IAS ಸೇವೆಯಲ್ಲಿ. ನಾನು ಇವಾಗ ಅಡಿಷ್ನಲ್ ಚೀಫ್ ಸೆಕ್ರೆಟ್ರಿ ಅಂತ ಪದವಿಯಲ್ಲಿ ನಾನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸೊ ಇವರು ಈ ಒತ್ತಡ ಮತ್ತು ಈ ನನ್ನ ಈ ಕ್ಷೇತ್ರದ ಬಗ್ಗೆ ಇರುವಂಥ ಒಂದು ವ್ಯಾಮೋಹ ನನ್ನನ್ನು ಈ IAS ಹುದ್ದೆಗೆ ರಿಸೈನ್ ಮಾಡಿ ಮತ್ತು ಈ ನನ್ನ ಕರ್ಮಭೂಮಿಗೆ ತಿರುಗಿ ಬರಬೇಕು ಅಂತ ಹೇಳಿ ನಾನು ಡಿಸಿಷನ್ ತೊಗೊಂಡು ಇವಾಗ ನಾನು ರಾಯಬಾಗ ಕ್ಷೇತ್ರದ ಜನರ ಮುಂದ್ಗಡೆ ನಿಂತ್ಕೊಂಡಿದ್ದೀನಿ. ಸರ್, ರಾಯಬಾಗ ಭಾಳ ಹಿಂದುಳಿದ ಕ್ಷೇತ್ರ, ನಿಮಗೂ ಗೊತ್ತಿರೋದು. ಈಗ ಹುಟ್ಟಿದ್ದು ನಿಮ್ಮದು ನಾಡು. ಏನೋ ಒಂದು IAS ಹುದ್ದೆಯಲ್ಲಿದ್ದರೆ ಒಳ್ಳೆಯ ವೇತನ ಬರ್ತಿತ್ತು, ಐಷಾರಾಮಿ ಜೀವನ ಮಾಡ್ಬೋದಿತ್ತು, ರಿಟೈರ್ಡ್ ಆದರೂ ಕೈ ತುಂಬ ನಿಮಗೆ ಪೆನ್ಷನ್ ಬರ್ತಿತ್ತು, ಅನೇಕ ಸವಲತ್ತುಗಳು ಸರ್ಕಾರದಿಂದ ಸಿಗ್ತಿತ್ತು. ಅಂಥ ಎಲ್ಲ ಐಷಾರಾಮಿ ಜೀವನವನ್ನು ಬಿಟ್ಟು ಒಂದು ಜನಸೇವೆ ಮಾಡಲಿಕ್ಕೆ ನಿಮಗೆ ಉತ್ಸುಕತೆ ಬಂತು. ಆದರೆ ರಾಯಬಾಗ ಪರಿಸ್ಥಿತಿ ನೀವು ನೋಡಿದಿರಿ. ಪ್ರತಿಯೊಂದು ಹಳ್ಳಿಗೆ ಅಡ್ಡಾಡ್ತಾ ಇದ್ದೀರಿ. ಏನೋ ಒಂದು ಪ್ರತಿಯೊಂದು ಹಳ್ಳಿಯಲ್ಲಿ ಜನರ ಕೂಗು ಕೇಳ್ತಾ ಇದ್ದೀರಿ. ಯಾವ ಮೂಲಭೂತ ಸೌಲಭ್ಯಗಳಿಂದ ವಂಚಿತ ಆಗಿದೆ ರಾಯಬಾಗ ತಾಲೂಕು, ಪ್ರತಿಯೊಬ್ಬರು ಕೂಗನ್ನು ನೀವು ಕೇಳ್ತಾ ಇದ್ದೀರಿ. ಇದನ್ನು ಸೆದೆ ಬಡಿಲಿಕ್ಕೆ ಯಾವ ಹೋರಾಟದ ಮುಖಾಂತರ ಜನರಿಗೆ ಸಂದೇಶ ಕೊಡ್ತೀರಿ? ನಾನು ಈ
ಒಬ್ಬ ಪಕ್ಷದ ಅಭ್ಯರ್ಥಿ ಆಗಬೇಕು ಮತ್ತು ನಾನು ಈ ಸಾರ್ವಜನಿಕ ಜೀವನದಲ್ಲಿ ಬರಬೇಕು ಅನ್ನೋಕ್ಕಿಂತ ಮೊದಲೇ ನಾನು ಈ ರಾಯಬಾಗ್ ಕ್ಷೇತ್ರದ ಬಗ್ಗೆ ಕೂಲಂಕುಷವಾಗಿ ನಾನು ಅಧ್ಯಯನ ಮಾಡಿದೆ ರೀ. ಇಲ್ಲಿಯ ಸಮಸ್ಯೆಗಳು ಕೆಲವೊಂದು ತಾತ್ಕಾಲಿಕ ಸಮಸ್ಯೆಗಳು, ಇನ್ನೂ ಕೆಲವೊಂದು ಸಮಸ್ಯೆಗಳು ದೀರ್ಘಕಾಲದ ಸಮಸ್ಯೆಗಳು ಅದಾವು ಅನ್ನೋದನ್ನು ನಾ ಅರ್ಥ ಮಾಡಿಕೊಂಡೆ. ನಮಗೆ ಈ ದೀರ್ಘಕಾಲದ ಸಮಸ್ಯೆಗಳು ಯಾವುವು ಅಂತಂದರೆ ಇವಾಗ ನೀರಾವರಿ ಸಮಸ್ಯೆ ಒಂದು ದೀರ್ಘಕಾಲದ ಸಮಸ್ಯೆ ಇಲ್ಲಿ. ಯಾಕಂದರೆ ನೀವು ನೋಡಿದಿರಿ ಇವಾಗ ನಮಗೊಂದು ಈ ರಾಯಬಾಗ್ ಕ್ಷೇತ್ರದ ಒಂದು ಎಷ್ಟು ಅಂದರೆ ಒಂದು 60,000 ಹೆಕ್ಟೇರ್ ಜಮೀನು ಟೋಟಲು. 60,000 ಹೆಕ್ಟೇರ್ ಜಮೀನಲ್ಲಿ ನೋಡಿದರೆ ನೀವು ಬರೀ ಒಂದು 20-25,000 ಹೆಕ್ಟೇರ್ ಜಮೀನಿಗೆ ಮಾತ್ರ ನೀರಾವರಿ ಫೆಸಿಲಿಟಿ ಇದೆ. ಉಳ್ಕಿದ್ದು ಒಂದು 40,000 ಹೆಕ್ಟೇರ್ ಜಮೀನಿಗೆ ನಾವು ನೀರಾವರಿ ವ್ಯವಸ್ಥೆ ಮಾಡಿಕೊಡ್ಬೇಕಾದಂಥ ಒಂದು ಪೊಸಿಷನಲ್ಲಿ ಇವೆ. ಈಗ ಅದು 40,000 ಹೆಕ್ಟೇರ್ಗೆ ನಾವು ನೀರಾವರಿ ಫೆಸಿಲಿಟಿ ಮಾಡಿಕೊಟ್ರೆ ಸುಮಾರು ಅಂದರೆ 80ರಿಂದ 1 ಲಕ್ಷ ಜನ ರೈತರಿಗೆ ಅದು ನೇರವಾಗಿ ಅನುಕೂಲ ಆಗುತ್ತೆ. ಮತ್ತು ಇವಾಗ ಏನು ಒಂದು ಬೆಳೆ ಮಳೆ ನಂಬಿ ಬೆಳೀತಾರಲ್ಲ, ಅದು ನಾವು 2 ಬೆಳೆ 3 ಬೆಳೆ ತೆಗೆದ್ರೆ ಅವ್ರ ಇನ್ಕಮ್ಮು 3 ಬಾರಿ ಇನ್ಕ್ರೀಸ್ ಆಗ್ತೈತಿ ಅನ್ನೋದು ನಂದು ಒಂದು ಅಸೆಸ್ಮೆಂಟು. ಎರಡನೇದಾಗಿ ನಿಮ್ಗೆ ನೋಡಿದ್ರಿ ರಾಯಬಾಗ ಶೈಕ್ಷಣಿಕವಾಗಿ ಭಾಳ ಹಿಂದುಳಿದಂಥ ಒಂದು ಕ್ಷೇತ್ರ. ಇಲ್ಲಿ ಇದುವರೆಗೆ ಒಂದು ಗೌರ್ಮೆಂಟ್ ಕಾಲೇಜ್ ಇದ್ದಿದ್ದಿಲ್ಲ, ಇದುವರೆಗೆ ಯಾವುದೇ ಒಂದು ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಇಲ್ಲ. ಮೆಡಿಕಲ್ ಕಾಲೇಜು ಬಿಟ್ಟುಬಿಡಿ, ಇಂಜಿನಿಯರಿಂಗ್ ಕಾಲೇಜು ಬಿಟ್ಟುಬಿಡಿ, ಅದಿನ್ನೂ ದೂರದ ಕನಸು ಅವೆಲ್ಲ. ಆದರೆ ಇದ್ದ ಸ್ಕೂಲ್ ಕಾಲೇಜನ್ನೇ ಆ ಗುಣಮಟ್ಟ ನೋಡಿದ್ರೂ ತುಂಬ ಅದನ್ನು ಇಂಪ್ರೂವ್ ಮಾಡುವಂಥ ಅವಶ್ಯಕತೆ ಇದೆ. ಈ ಕಾರಣಕ್ಕಾಗಿ ನಮ್ಮ ಮಕ್ಕಳು ಯಾರ್ಯಾರು ಇವಾಗ ಶಾಲೆ ಕಲಿತಾ ಇದ್ದಾರೆ, ಡಿಗ್ರಿ ತೊಗೊಂಡಾರ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಯಾರ ಕಷ್ಟಪಟ್ಟು, ಅವರಿಗೆ ಇವಾಗ ಗೌರ್ಮೆಂಟಲ್ಲಿ ಉದ್ಯೋಗ ಸಿಗುವಂಥ ಒಂದು ಸ್ಥಿತಿಯಲ್ಲಿ ಅವರು ಇಲ್ಲ. ಯಾಕಂದರೆ ಅವರಿಗೆ ಗುಣಮಟ್ಟದ ಶಿಕ್ಷಣ ಸಿಕ್ಕಿಲ್ಲ. ಈಗ ನಾವು ಮೊದಲು ಮಾಡಬೇಕಾದದ್ದು ನಮ್ಮ ಕ್ಷೇತ್ರದಲ್ಲಿ ಏನಪ್ಪ ಅಂತಂದರೆ, ಮೊದಲು ಈ ಇರುವಂಥ ಸ್ಕೂಲ್ ಕಾಲೇಜುಗಳಲ್ಲಿ ಆ ಗುಣಮಟ್ಟವನ್ನು ಇನ್ಕ್ರೀಸ್ ಮಾಡೋದು. ಅದು ಹೆಂಗೆ ಆಕ್ಕೈತಿ ಅಂತ ನೀವು ಕೇಳ್ಬೋದು. ಅದು ಹೆಂಗೆ ಆಕ್ಕೈತಿ ಅಂದರೆ, ಇವಾಗ ನಮ್ಮ ಗೌರ್ಮೆಂಟ್ ಶಾಲೆಗಳೇ ಇರಲಿ, ಹೈಸ್ಕೂಲೇ ಇರಲಿ, ಮತ್ತು ಇವಾಗನ ಡಿಗ್ರಿ ಕಾಲೇಜ್ ಸ್ಟಾರ್ಟ್ ಮಾಡ್ಯಾರ. ಇಲ್ಲಿ ಏನಿದಾರಲ್ಲ ಸ್ಟಾಫ್ ಸ್ಟ್ರೆಂಗ್ತು ಅರ್ಧಕ್ಕಿಂತ ಸ್ಟಾಫ್ ಇನ್ನೂ ಗೌರ್ಮೆಂಟ್ ಆ ಪೋಸ್ಟನ್ನು ಫಿಲ್ಲೇ ಮಾಡಲ್ಲ. ಮೊದಲು ಮಾಡಬೇಕಾದದ್ದು ನಿಮಗೆ ಒಂದು ಶಿಕ್ಷಣ ಗುಣಮಟ್ಟ ಉತ್ತಮ ರೀತಿಯಲ್ಲಿ ಇರಬೇಕು ಅಂದರೆ ಮೊದಲು ಅಲ್ಲಿ ಸ್ಟಾಫ್ ಇರಬೇಕು, ಕಲ್ಸೋರು ಇರಬೇಕು. ಸೊ ಅದನ್ನು ತುಂಬು ಕೆಲಸ MLAಗಳು ಮಾಡಬೇಕಾಗಿತ್ತು, ಅದು ಆಗಿಲ್ಲ. ಅದನ್ನು ಪ್ರಿಯಾರಿಟಿ ಮೇಲೆ ಅದನ್ನು ಮಾಡೋಕ್ಕೆ ನನಗೆ ಶಕ್ಯ ಇದೆ ಅಂಥೇಳಿ ನನ್ನ ಅನಿಸಿಕೆ ರೀ. ಮೂರನೇದಾಗಿ ನಮಗೇನು ಆರ್ಥಿಕವಾಗಿ ಈ ನಮ್ಮ ರಾಯಬಾಗ್ ಕ್ಷೇತ್ರ ತುಂಬ ಹಿಂದುಳಿದಿದ್ದು. ಒಂದು ಕಡೆ ನಮಗೆ ರಿಸೋರ್ಸ್ ಅದಾವೆ ರೀ. ರಿಸೋರ್ಸ್ ಅಂದರೆ ಏನಪ್ಪ ಅಂತಂದ್ರೆ, ನಮಗೆ 2 ನದಿಯಿಂದ ನೀರು ಹರಿಯುವಂಥ ಒಂದು ಪ್ರದೇಶ ಇದು. ಆ್ಯಕ್ಚುಲಿ ಇಟ್ ಕಮ್ಸ್ ಅಂದರೆ ಕೃಷ್ಣಾ ವ್ಯಾಲಿ ಅಂತಾರೆ, ಏನಂತಾರಲ್ಲ, ಈ ಕೃಷ್ಣಾ ವ್ಯಾಲಿಯಲ್ಲಿ ಇದು ನಮಗೆ ಬರುತ್ತೆ. ನಮ್ಗೆ ಮೊದಲೆಲ್ಲ ಗೊತ್ತಿದ್ದಿರಬೇಕು, ಕೃಷ್ಣಾ ಮೇಲ್ದಂಡೆ ಪ್ರದೇಶ ಅಂತಲೇ ಇದು ಈ ಏರಿಯಾಗೆ ಕರಿತಾಯಿದ್ರು. ಮತ್ತು ಅದಕ್ಕೊಂದು ಸಪ್ರೇಟ್ ಬೋರ್ಡು ಇತ್ತು. ನಮ್ಮ ಕಾರಣಾಂತರದಿಂದ ಅದು ಇವಾಗ ಫಂಕ್ಷನ್ ಆಗ್ತಾ ಇದೆಯೋ ಇಲ್ಲೋ ಅಂತೂ ಗೊತ್ತಿಲ್ಲ. GLBC ಅಂತೇಳಿ ಘಟಪ್ರಭಾ ಲೆಫ್ಟ್ ಬ್ಯಾಂಕ್ ಕೆನಾಲ್ ಸಿಸ್ಟಮ್ಮು ಇವಾಗ ಅವೆಲ್ಲ ಇದ್ದಿದ್ದು ಆಫೀಸು ಕ್ಲೋಸ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಯಾವಾಗ ಕೆಲಸ ಇರುತ್ತೆ ಆವಾಗ ಆ್ಯಕ್ಟಿವ್ ಆಗ್ತಾರೆ. ಕೆಲಸ ಮುಗಿದ ಕೂಡಲೇ ಅದು ರಿಪೇರು, ಮೇಂಟೆನೆನ್ಸು ಮತ್ತು ಅದು ವಾಟರ್ ಮ್ಯಾನೇಜ್ಮೆಂಟ್ ಇದು ಏನು ಗ್ರೂಪ್ ಇದ್ದಾವಲ್ಲ ಅವು ಎಲ್ಲ ಇವಾಗ ಡಿಫೆಕ್ಟ್ ಆಗ್ಯಾವ. ಮತ್ತು ದುಡ್ಡಿದ್ದಾಗ ಅಷ್ಟೇ ರಿಪೇರ್ ಮಾಡುವಂಥ ಪರಿಸ್ಥಿತಿ ಇವಾಗ ಈ ನಮ್ಮ ಇರಿಗೇಷನ್ ಸಿಸ್ಟಮ್ದಾಗ ಬಂದದ. ಈಗ ನಾವು ಮೊದಲು ಏನು ಮಾಡಬೇಕಾಗೈತಿ ಅಂತಂದರೆ, ಈ ಎಲ್ಲೆಲ್ಲಿ ನೀರಾವರಿ ಇದೆ ಅಲ್ಲಿ ಅಗ್ರೋ ಪ್ರೊಸೆಸಿಂಗ್ ಇಂಡಸ್ಟ್ರಿನ ತೊಗೊಂಡು ಬರ್ಬೇಕು ರೀ. ಯಾಕಂದರೆ ಬರೀ ಕಬ್ಬು ಬೆಳೆದು ಅದನ್ನು ಫ್ಯಾಕ್ಟ್ರಿಗೆ ಕೊಟ್ಟು ಕಳಿಸಿದ್ರೆ ನಮ್ಮ ರೈತರಿಗೆ ಫಾಯ್ದೆ ಸಿಗಂಗಿಲ್ಲ. ನೀವು ನೋಡಿದ್ದೀರಿ 10 ವರ್ಷದಿಂದ ನಾವು ಕಬ್ಬು ಬೆಳೆಯೋಕೆ ಏನು ಇನ್ಪುಟ್ ಬೇಕಲ್ಲ, ಲಾಗೋಡಿಗಳು, ಅದರ ಬೆಲೆ ಎಷ್ಟು ದುಪ್ಪಟ್ಟು ಮತ್ತು 3 ಭಾಗ ಇನ್ಕ್ರೀಸ್ ಆಗಿದೆ. ಆದರೆ ರೈತರಿಗೆ ಕೊಡುವಂಥ ಕಬ್ಬಿನ ಬೆಲೆ ಮಾತ್ರ ಹಂಗನೂ ಉಳ್ಕೊಂಡದ.
2000ದಿಂದ 2700ವರೆಗೆ ಬೇರೆ ಬೇರೆ ಫ್ಯಾಕ್ಟ್ರಿಗಳು ಕೊಡಕತ್ತಾವ. ಬಟ್ ಅದರಾಗೂ ಯಾವಾಗ ಒಮ್ಮೆ ಅವರು ದುಡ್ಡು ಕೊಡಲ್ಲ, ಅದನ್ನು ಅವ್ರು ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಾರೆ. ಮತ್ತು ರೈತನಿಗೆ ಬೇಕಾಗಿದ್ದು ಇಮ್ಮಿಡಿಯೇಟ್ಲಿ ಅವ್ರಿಗೆ ದುಡ್ಡು ಬೇಕಾಗುತ್ತೆ. ಹೀಗಾಗಿ ಅವರೆಲ್ಲ ಸಾಲ ಮಾಡ್ಕೊಂಡು ಅವ್ರು ಇವಾಗ ಸಾಲಗಾರರ ಆಗ್ಯಾರ ಅಂತ ನನ್ನ ಭಾವನೆ ರೀ. ಎರಡನೇದು, ನಮಗೆ 60% ಜಮೀನು ಏನು ಈ ನಮ್ಮ ಕ್ಷೇತ್ರದಾಗೈತಿ ಅದು ಬಂಜರು ಭೂಮಿ. ಯಾಕಂದ್ರೆ ಅಲ್ಲಿ ಬರೀ ಮಳೆ ಮೇಲೆ ಬೆಳೆ ತೆಗೆಯುವಂಥ ಒಂದು ಪ್ರದೇಶ. ಅಲ್ಲಿ ಏನು ಮಾಡಬೇಕಾಗಿತ್ತು ಅಂದರೆ, ಇಲ್ಲಿವರೆಗೆ ಸರ್ಕಾರದಿಂದ ನಾವು ಸಹಾಯ ತಗೊಂಡು ಇಲ್ಲಿ ಲಘು ಮತ್ತು ಮೀಡಿಯಮ್ ಉದ್ಯೋಗಗಳನ್ನ ಸೃಷ್ಟಿ ಮಾಡುವಂಥ ಒಂದು ಅವಶ್ಯಕತೆ ಇತ್ತು ಮತ್ತು ಇದೆ ರೀ. ಈಗ ಅದನ್ನು ಮಾಡಿಲ್ಲ. ಯಾಕಂದರೆ ನಮಗೇನು ಇದುವರೆಗೆ ಇಲ್ಲಿ ಯಾವ ಎಜುಕೇಷನ್ ತೊಗೊಂಡಾರ, ಎಜುಕೇಟೆಡ್ ಆಗಿ ಗ್ರ್ಯಾಜುಯೇಟು ಪೋಸ್ಟ್ ಗ್ರ್ಯಾಜುಯೇಟ್ ಆಗ್ಯಾರ, ಎಲ್ಲರಿಗೂ ಸರ್ಕಾರಿ ನೌಕರಿ ಕೊಡಬೇಕಂತಲೇ ಏನಿಲ್ಲ ರೀ. ಅವರೇ ನೌಕರಿ ಸೃಷ್ಟಿ ಮಾಡುವಂಥ ಒಬ್ಬರು ಉದ್ಯಮಿಗಳು ಆಗ್ಬೋದು. ಅದಕ್ಕೆ ಸರ್ಕಾರದ ಸವಲತ್ತು ಬೇಕು ಮತ್ತು ಆ ಹುಡುಗರು ಇಂಥ ಇಂಡಸ್ಟ್ರಿ ಹಾಕುವಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡುವಂಥ ಒಂದು ಅವಶ್ಯಕತೆ ಇಲ್ಲಿದೆ ರೀ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತಂದರೆ, ಇಲ್ಲಿ ನಮಗೆ ಸಿಗುವಂಥ ಈ ಬಂಜರು ಜಮೀನ್ದಾಗ ಇಂಡಸ್ಟ್ರಿಗಳು ತೊಗೊಂಡು ಬಂದರೆ ನಮ್ಮ ಹುಡುಗರಿಗೆ ಏನು ಕಲಿತು ಇವಾಗ ಉದ್ಯೋಗ ಇಲ್ಲದೆ ತಿರುಗಾಡ್ತಾ ಇದ್ದಾರಲ್ಲ ಅವ್ರಿಗೆ ಉದ್ಯೋಗ ಸಿಗುತ್ತೆ. ಮತ್ತು ಹೊರಗಡೆಯಿಂದ ನಾವು ಭಾಳ ದುಡ್ಡು ತೊಗೊಂಡು ಬರ್ಬೋದು. ಯಾಕಂದರೆ ಈಗ ಅಗ್ರೋ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇವಾಗ ವರ್ಲ್ಡ್ ವೈಡ್ ಈಗ ಭಾರತ ದೇಶನ ಈಗ ಜಗತ್ತಿಗೆ ಊಟ ಹಾಕುವಂಥ ಒಂದು ಸ್ಥಿತಿಗೆ ಬಂದದೆ. ಅದು ಆ ಪ್ರೊಸೆಸ್ನಾಗ ನಮ್ಮ ಏರಿಯಾನಾಗ ಈ ಇಂಥ ಇಂಡಸ್ಟ್ರಿಗಳು ಹಾಕಿದ್ರೆ ಭಾಳ ಅನುಕೂಲ ಆಕತಿ. ಮತ್ತು ಅದು ನನ್ನ ಇಲೆಕ್ಷನ್ ಮ್ಯಾನಿಫೆಸ್ಟೋನು ಕೂಡ. ತುಂಬ ನೋಡಿ ವೀಕ್ಷಕರೇ, ತುಂಬ ತ್ಯಾಗ ಮನೋಭಾವನೆಯಿಂದ ಒಂದು ದೊಡ್ಡ ಉನ್ನತ ಹುದ್ದೆಯನ್ನು ರಾಜೀನಾಮೆ ಕೊಟ್ಟು ಜನಸೇವೆ ಮಾಡೋಕ್ಕೆ ಬಂದಾರ. ಇಲ್ಲಿ ಅನೇಕ ರೀತಿಯ ಒಂದು ಸಣ್ಣ ಪುಟ್ಟ ಟೆಕ್ನಿಕಲ್ ಕಾಲೇಜ್ ಇಲ್ಲ, ಒಂದು PU ಕಾಲೇಜ್ ಇಲ್ಲ, ಸರ್ಕಾರಿ ಆಧುನಿಕ ಮಟ್ಟದ ಒಂದು ಅನೇಕ ಇಸ್ರೇಲ್ ಮಾದರಿಯ ಕೃಷಿ ಸಹಿತ ಆ ರೈತರಿಗೆ ದುಪ್ಪಟ್ಟು ಮಾಡಿ ಅವರೂ ಸಹಿತ ಒಂದು ಸ್ವಾವಲಂಬನ ಬದುಕು ಆಗಬೇಕು, ಮಹಿಳೆಯರಿಗೆ ಬಗ್ಗೆನೂ ಸಹಿತ ಒಂದು ಸಬಲೀಕರಣ ಯೋಜನೆಗಳನ್ನ ಮಾಡಬೇಕಂತ ಅನೇಕ ಕನಸುಗಳನ್ನ ಹೊತ್ಕೊಂಡು ಇವತ್ತು ಶಂಭು ಕಳ್ಳೋಳ್ಕರ್ ರಾಯಬಾಗ್ ಕ್ಷೇತ್ರಕ್ಕೆ ಬಂದಾರ. ಆಶೀರ್ವಾದ ಕೊಡೋದು ನಿಮ್ಮ ಕೈಯಲ್ಲಿ ಐತಿ. ಇದಕ್ಕೆ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಶಂಭು ಕಳ್ಳೋಳ್ಕರ್ ಅವರೇ, ಈ ರಾಯಬಾಗ್ ಕ್ಷೇತ್ರ ಇದು ನಿರುದ್ಯೋಗದಿಂದ ತಾಂಡವಾಡ್ತಾ ಇರುವ ಕ್ಷೇತ್ರ. ಈಗ ನೀವು ಹೇಳಿದಿರಿ, ಈಗ ನಾವೇ ಸ್ವಂತವನ್ನು ಇಲ್ಲಿ ಕಾರ್ಖಾನೆಗಳನ್ನ ಪ್ರಾರಂಭಿಸುವಂಥ ಒಂದು ಪ್ರವೃತ್ತಿ ಬೆಳೆಸ್ಕೋಬೇಕು. ಆಮೇಲೆ ಕೃಷಿಯಿಂದ ದುಪ್ಪಟ್ಟು ಆ ದುಡ್ಡು ಬಂದು ಅವನು ಶ್ರೀಮಂತ ಆಗುವಂಥ ಕನಸು ಕಾಣಬೇಕು. ಇನ್ಸ್ಟಾಲ್ಮೆಂಟ್ ಬೇಸಿಸ್ ಕಬ್ಬ ಹೋದ ತಕ್ಷಣ ಆ ದುಡ್ಡಿಗಾಗಿ ಅವನು ಅಲೆದಾಡೋದು ಬೇಡ. ತನ್ನದೇ ಆದಂಥ ಒಂದು ಸ್ವಾವಲಂಬನ ಬದುಕಬೇಕನ್ನೋದು ನೀವೇನು ಕನಸುಗಳು ಹೊಂದಿದ್ದೀರಿ ಅದರ ಬಗ್ಗೆ ಕೊನೆಯ ಸಂದೇಶ ರಾಯಬಾಗ್ ಮತಕ್ಷೇತ್ರದ ಜನತೆಗೆ ಯಾವ ರೀತಿ ನಿಮಗೆ ಆಶೀರ್ವಾದ ಮಾಡಬೇಕು, ಈ ಕನಸುಗಳನ್ನ ಪೂರೈಸ್ತೀನಿ ಅಂಥೇಳಿ ಯಾವ ಸಂದೇಶ ಕೊಡ್ತೀರಿ ಕೊನೆಯದಾಗಿ ಕೊಟ್ಟರು? ನಾನು ನನ್ನ ರಾಯಬಾಗದ ಮತಕ್ಷೇತ್ರ ಮತದಾರರಿಗೆ ನಾ ಏನು ಕೇಳ್ಕೊಳ್ಳೋದು ಅಂತಂದರೆ, ನಿಮಗೆ ನಿಮ್ಮ ಮನೆಯಲ್ಲಿ ಒಬ್ಬ ಸಹೋದರ ನಿಮ್ಮ ಕೂಡ ಇರೋರು ಮತ್ತು ನಿಮಗೆ ನಿಮ್ಮ ಬಗ್ಗೆ ಕಾಳಜಿ ಕಳಕಳಿ ಇರೋರು MLA ಬೇಕಂದ್ರೆ ನನ್ನನ್ನು ನೀವು ಆಶೀರ್ವದಿಸಬೇಕು ಅಂತ ನಾನು ಕೇಳ್ಕೊತೀನಿ. ಎರಡನೇದು, ನಾನು ಈ ದೊಡ್ಡ ಹುದ್ದೆ IAS ಅನ್ನೋದು ಒಂದು ದೊಡ್ಡ ಹುದ್ದೆಯನ್ನು ನಾನು ಯಾಕೆ ಬಿಟ್ಟು ಬಂದೀನಿ ಅಂತಂದರೆ, ಇದರಾಗ ನಂದು ಸ್ವಂತ ಯಾವುದೇ ಒಂದು ಲಾಭಕ್ಕೋ ಅಥವಾ ಈ ಹುದ್ದೆಯಿಂದ ನಾನು ಏನಾದರೂ ಗಳಿಸ್ಬೇಕು ಅಂತ ನಾನು ಬರ್ತಾಯಿಲ್ಲ. ನಾನು ನನ್ನ 31 ವರ್ಷದ ಸರ್ವೀಸಲ್ಲಿ ನಾನು ಎಲ್ಲ ಈ ಅಧಿಕಾರವನ್ನು ನೋಡೇನಿ. ನಾನು ಇಲ್ಲಿ ಬಂದದ್ದು ಈ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಲಿ, ಈ ಕ್ಷೇತ್ರ ಈ ರಾಜ್ಯದಲ್ಲಿ ಒಂದು ಮಾದರಿ ಕ್ಷೇತ್ರ ಆಗಲಿ, ಮತ್ತು ಇಲ್ಲಿ ಏನು ನಮ್ಮ ಎಲ್ಲ ಜನ ಅದಾರಲ್ಲ, ಮುಖ್ಯವಾಗಿ ಈಗೇನು ಉದ್ಯೋಗ ಇಲ್ಲದೆ ತಿರುಗಾಡ್ತಾ ಇದಾರಲ್ಲ ಹುಡುಗರು, ಅವರಿಗೆ ಉದ್ಯೋಗ ಕೊಡುವಂಥದ್ದು ಮತ್ತು ಅವರಲ್ಲಿ ಆತ್ಮನಂಬಿಕೆ ಮತ್ತು ಆತ್ಮಗೌರವ ತರಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶ. ಎರಡನೇದಾಗಿ ಇಲ್ಲಿ ನಮ್ಮ ಕ್ಷೇತ್ರದಾಗ ಈಗೇನು 50% ಮತದಾರದಾರಲ್ಲ ಅವರು ತಾಯಂದಿರೇ ಇದಾರ. ಮತ್ತು ಇವಾಗ ಅವ್ರಿಗೆ ನೋಡಿದರೆ ಅವರು ಎಲ್ಲ ಟೈಮು ಬರೀ ಮನೆಯಲ್ಲಿ
ಅಡುಗೆ ಮಾಡೋದು ಮತ್ತು ಮಕ್ಕಳನ್ನ ನೋಡ್ಕೋದು ಬಿಟ್ಟು ಬೇರೆ ಯಾವ ಇದರಾಗ ಅವ್ರಿಗೆ ಈ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಏನಂತೀವಿ ಪೊಟೆನ್ಷಿಯಲಿ ನಮಗೆ ನಾವು ಇನ್ನೂವರೆಗೆ ಮಾಡಿಕೊಟ್ಟಿಲ್ಲ. ನಾನು ಬಂದರೆ ಈ ಏನು 50% ನಮ್ಮ ಮಹಿಳಾ ವೋಟರ್ ಇದಾರ ಅವ್ರನ್ನ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಏನಂತೀವಲ್ಲ, ಈ ಸ್ತ್ರೀ ಶಕ್ತಿ ಗ್ರೂಪ್ಗಳು, ಅವ್ರಿಗೆ ಒಳ್ಳೆಯ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಈ ಗ್ರೂಪ್ಗಳನ್ನ ಒಂದು ಫೆಡರೇಷನ್ ಮಾಡಿ ಯಾವುದಾದ್ರೂ ಒಂದು ಉಪಯುಕ್ತವಾದಂಥ ಒಂದು ಉದ್ಯೋಗದಲ್ಲಿ ತೊಡಗಿಸಿ ಅವರ ಇನ್ಕಮ್ ಹೇಗೆ ಇನ್ಕ್ರೀಸ್ ಮಾಡೋದು ಅಂತ ಹೇಳಿ ಕೊಡ್ತೀನಿ ಅಂತ ಹೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಅಷ್ಟೇ ಅಲ್ಲದೆ ನಾನು ರೈತ ಬಂಧುಗಳಿಗೆ ಇವಾಗ ಏನು ನಾವು ಬರೀ ಕಬ್ಬು ಬೆಳೀತಾ ಇದ್ದೀವಿ, ಗೊಂಜಾಳ ಬೆಳೀತಾ ಇದ್ದೀವಿ, ಇಲ್ಲಿ ಕ್ರಾಪಿಂಗ್ ಪ್ಯಾಟರ್ನು ಚೇಂಜ್ ಮಾಡುವಂಥ ಒಂದು ಅವಶ್ಯಕತೆ ಇದೆ ರೀ. ಯಾಕಂದರೆ ಇವಾಗ ಮಾಡುವಂಥ ಈ ನಮ್ಮ ವ್ಯವಸಾಯ ಇದು ವಾಟರ್ ಇಂಟೆನ್ಸಿವ್ ವ್ಯವಸಾಯ ಇದೆ. ಕಡಿಮೆ ನೀರಿನಾಗ ಹೆಚ್ಚಿನ ಏನು ಈ ವ್ಯಾಲ್ಯೂ ಕ್ರಾಪ್ಸ್ ಇದಾವಲ್ಲ ಅವನ್ನ ಬೆಳ್ಕೊಂಡು ಈ ನಮ್ಮ ಉತ್ಪನ್ನಗಳನ್ನು, ಈ ಕೃಷಿ ಉತ್ಪನ್ನಗಳನ್ನು ಫಾರಿನ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡೋದು, ಇಲ್ಲಾನ ಅವನು ಪ್ರೊಸೆಸ್ ಮಾಡಿ ನಮ್ಮ ಈ ದೊಡ್ಡ ದೊಡ್ಡ ಸಿಟ್ಯಾಗ ಈಗೇನು ಬಿಗ್ ಮಾರ್ಕೆಟು, ರಿಲಯನ್ಸು ಅಂಥವು ಬಂದಾವಲ್ಲ ಅವ್ರು ಕೂಡ ನೆಗೋಷಿಯೇಟ್ ಮಾಡಿ ಇಲ್ಲಿಂದನ ಸಾರ್ಟಿಂಗು, ಪ್ಯಾಕಿಂಗು, ಗ್ರೇಡಿಂಗು ಮಾಡಿ ಅವನ್ನ ಕಳಿಸುವಂಥ ಒಂದು ವ್ಯವಸ್ಥೆ ಮಾಡಿದರೆ ನಮಗೆ ಈಗೇನು ನಾವು ಈ ಕಾಯಿಪಲ್ಯ ಬೆಳಿತೀವಿ ಮತ್ತು ಅದರಲ್ಲಿ 40% ವೇಸ್ಟೇಜ್ ಬರ್ತದೆ ರೀ, ಅದು ಕಮ್ಮಿ ಮಾಡಿ ಅದನ್ನೇ ಆದಾಯವಾಗಿ ಕನ್ವರ್ಟ್ ಮಾಡ್ಕೋಬೋದು ಅನ್ನೋದನ್ನು ನಾನು ನನ್ನ ರೈತ ಬಂಧುಗಳಿಗೆ ತಿಳ್ಸೋಕ್ಕೆ ಬಯಸ್ತೀನಿ. ಅದನ್ನು ನೀವು ನನಗೆ ಆಶೀರ್ವಾದ ಮಾಡಿದರೆ ಇವರೆಲ್ಲ ಕೂಡ ಕೂತ್ಕೊಂಡು ಈ ದೊಡ್ಡ ದೊಡ್ಡ ಕಂಪ್ನಿಗಳು ಏನಿದಾವ ಅವ್ರು ಏನು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ, ಅದು ನಮ್ಮ ಕ್ಷೇತ್ರದಲ್ಲಿ ಮಾಡಿಸ್ಕೊಳ್ಳುವಂಥ ಒಂದು ತಾಕತ್ತು ಮತ್ತು ನನಗೆ ಏನು ಧೈರ್ಯಕ್ಕಿಂತ ಅದೊಂದು ನಾಲೇಜ್ ಇದೆ ಅಂತ ನಾ ಹೇಳಿ ಬಯಸ್ತೀನಿ. ಈಗ ಪ್ರತಿ ಗ್ರಾಮೀಣ ಭಾಗದಲ್ಲಿ ಪ್ರತಿ ಮತದಾರರ ಮನೆಗೆ ಹೋಗ್ತಾ ಇದ್ದೀರಿ, ಜನ ಹೇಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ? ಶಂಭು ಕೊಳ್ಳೋಳ್ಕರ್ ಅಂದರೆ ಮನೆ ಮಗ ಬರ್ತಾ ಇದ್ದಾನೆ, ಭಾಳ ಪ್ರೀತಿಯಿಂದ ನಿಮ್ಮನ್ನು ಆದರ ಸತ್ಕಾರದಿಂದ ಒಳಗೆ ತೊಗೊಳಕತ್ತಾರಂತ ಪ್ರತಿ ಹಳ್ಳಿಯಲ್ಲಿ. ಹಾಗೆ ಇಲ್ಲಿ ಹೊಸಬನು ಬೇಕು, ಬದಲಾವಣೆನೂ ಬೇಕು ಅಂತ ಜನ ಬಯಸಾಕತ್ತಾರ. ಇಂಥ ಒಂದು ಉನ್ನತ ಪದವಿ ಹೊಂದಿದಂಥ ವ್ಯಕ್ತಿನ ನಾವು ಶಾಸಕ ಮಾಡಿದ್ವಿ ಅಂದ್ರೆ ನಮ್ಮ ಆಶೆ ನೆರವೇರಿಸ್ತಾವಂತಾರಲ್ಲ ಜನ. ಈಗ ನಾನು 6 ತಿಂಗಳಿಂದ ಈ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ರೀ, ಮತ್ತು ನಾವು ಮನೆಗೂ ಹೋಗಿ ರೀಚ್ ಆಗಿದ್ದೀವಿ. ನೀವು ಕ್ಷೇತ್ರದಲ್ಲಿ ನೋಡಿದರೆ ಎಲ್ಲ ಕಡೆ ಈ ಕ್ಷೇತ್ರದ ಜನ ನನ್ನನ್ನು ಅವರ ಮನೆ ಮಗನಾಗಿ, ಮನೆ ಸೋದರನಾಗಿ ನನ್ನನ್ನು ಆಲ್ರೆಡಿ ಒಪ್ಕೊಂಡಾರ ಮತ್ತು ಅಪ್ಪಿಕೊಂಡಾರ. ಸೊ ನಾನು ಎಲ್ಲೆಲ್ಲಿ ಹೋಗ್ತೀನಲ್ಲ ಜನ ಯಾವುದೇ ಒಂದು ಹೆಜಿಟೇಷನ್ ಇಲ್ಲದೆ ನನ್ನನ್ನು ಆಧಾರ, ಸತ್ಕಾರ ಮತ್ತು ಅವರ ಒಬ್ಬ ಮನೆ ಸದಸ್ಯನಂತೆ ನನ್ನನ್ನು ಟ್ರೀಟ್ ಮಾಡ್ತಾಯಿದ್ದಾರೆ. ಇವಾಗ ಈ ಉದಾಹರಣೆ ನೀವು ಒಂದು 2-3 ಪ್ರೋಗ್ರಾಮ್ ಮಾಡಿದ್ದೀವಿ. ಪ್ರೋಗ್ರಾಮಲ್ಲಿ ನೋಡಿದ್ರೆ ರೀ, ಇವಾಗ ಸ್ಟೇಟ್ ಲೆವೆಲ್ದಾಗ ದೊಡ್ಡ ಲೀಡರ್ಗಳು ಮಾಡೋಕ್ಕಿಂತ ದೊಡ್ಡ ಪ್ರೋಗ್ರಾಮ್ಗಳು ನಾವಿಲ್ಲಿ ಮಾಡಿದ್ದೀವಿ. ಅಲ್ಲಿ ಯಾರು ಲೀಡರು ಬರಲಿಲ್ಲ, ಮತ್ತು ಅಲ್ಲಿ ಯಾರು ದೊಡ್ಡ ವ್ಯಕ್ತಿಗೂ ಬರಲಿಲ್ಲ, ಮತ್ತು ಅಲ್ಲಿ ಏನು ನಾವು ಅವ್ರಿಗೇನು ಭರವಸೆನೂ ಹೇಳಿಲ್ಲ. ಬಟ್ ಆದ್ರೆ ಸಿಂಪಲ್ಲ ನಾವೆಲ್ಲರೂ ಬರ್ತಾಯಿದ್ದೀವಿ, ನಿಮ್ಮ ಕೂಡ ನಿಮ್ಮನ್ನು ಭೇಟಿ ಆಗಬೇಕು, ನಿಮ್ಮ ಕೂಡ ಮಾತಾಡಬೇಕು, ಮತ್ತು ನಮ್ಮ ಈ ಕ್ಷೇತ್ರದ ಸಮಸ್ಯೆಗಳನ್ನು ಡಿಸ್ಕಸ್ ಮಾಡಬೇಕಂತ ಹೇಳೇ ನಾವು ಕರೆದ್ರೂ ಇಲ್ಲಿ ಸಾವಿರಾರು ಜನ ಒಂದೇ ದಿನದ ನೋಟಿಸ್ದಾಗ ಬರ್ತಾರೆ, ಸೇರ್ತಾರೆ, ಮತ್ತು ಶಾಂತ ರೀತಿಯಿಂದ ಬಂದು ಕೇಳ್ಕೊಂಡು ಹೋಗ್ತಾರ. ನೀವು 2 ದಿನದ ಹಿಂದ್ಗಡೆ ಮಾಡಿದ ಪ್ರೋಗ್ರಾಮ್ ನೋಡಿರ್ಬೇಕು ರೀ. ಒಂದೇ ದಿನದ ಪ್ರೋಗ್ರಾಮ್ ನಾವು ಅರೇಂಜ್ ಮಾಡಿದ್ದು, ಒಂದೇ ದಿನದಾಗ ಒಂದು 30,000 ಜನ ಆ ಪ್ರೋಗ್ರಾಮ್ಗೆ ಬಂದಿದ್ದರು. ಇದು ಏನು ತೋರಿಸುತ್ತೆ ಅಂತಂದರೆ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಜನ ಒಂದು ಹೊಸ ವಿಚಾರ, ಆಚಾರ ಈ ರಾಜಕೀಯದಲ್ಲಿ ಬರಲಿ ಅಂತ ನಂಬ್ತಾ ಇದ್ದಾರೆ. ಮತ್ತು ಜನರಿಗೆ ಭರವಸೆ ಏನು ಈ ಭವಿಷ್ಯತ್ತಿದೆ ಅದ್ರ ಮೇಲೆ ನಂಬಿಕೆ ಇಟ್ಟಾರ. ಮತ್ತು ಅದು
ಅದು ಶಂಭು ಕಲ್ಲೋಳ್ಕರ್ಗೆ ಮಾಡಲು ಸಾಧ್ಯ ಅಂತ ನಂಬ್ಕೊಂಡಾರ. ಮತ್ತು ಅವ್ರ ಈ ನಂಬಿಕೆಗೆ, ಅವ್ರ ಪ್ರೀತಿಗೆ, ಅವ್ರ ವಿಶ್ವಾಸಕ್ಕೆ ನಿಮ್ಮ ಚಾನಲ್ ಮೂಲಕ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಕಲ್ಲೋಳ್ಕಲ್ಲವ್ರೆ, ಒಂದು ರಾಷ್ಟ್ರೀಯ ಪಕ್ಷಗಳೇ ನೀವು ನಿಂತ್ಕೊಂಡು ನೋಡಿದರೆ ಡವ ಅನ್ನಕತ್ತಾರಲ್ರಿ. ರಾಷ್ಟ್ರೀಯ ಪಕ್ಷಗಳೇ ಬೆದರಿ ಬಿಟ್ಟಾವ. ಇದೇನು ಬಂದ್ರಪ್ಪ, ಧೂಮಕೇತು ಚಂಡಮಾರುತ ಬಂದಂಗೆ ಬಂದೈತೆ, ಸುನಾಮಿ ಅಲ್ಲೇ ಟೈಪು. ಯಾಕಂದ್ರೆ ಸುನಾಮಿ ಬಂದಿದ್ದು ತಮಿಳ್ನಾಡ್ದಿಂದ ಅಲ್ಲೇ ಫಸ್ಟು, ಅಲ್ಲಿಂದ ಬಂದಿದ್ದು ರಾಯಬಾಗು ಬಂತು. ಇನ್ನು ನಾವೇನೇನು ಮಾಡಿದ್ದೀವಿ ಇಷ್ಟು ವರ್ಷದಿಂದ, ಎಲ್ಲ ಜನರಿಗೆ ಏಮಾರಿಸಿದ್ದೀವಿ, ಇನ್ನು ನಮ್ಮನ್ನು ಈ ಸುನಾಮಿ ಕಿತ್ಕೊಂಡು ಹೋಗ್ತೈತೆ ಅನ್ನೋದೊಂದು ಭಯ ಐತಲ್ರಿ ಅವ್ರಿಗೆ. ನೀವು ಹೇಳಿದ್ದು ಒಂದು ಲೆಕ್ಕದಾಗ ಖರೇನೇ ರೀ. ಬಟ್ ಆದರೆ ನೀವು ಸಂವಿಧಾನವನ್ನು ಸ್ವಲ್ಪ ಸರಿಯಾಗಿ ಓದಿದರೆ, ಸಂವಿಧಾನದಾಗ ಏನಂತಾರೆ, ಈ ಪ್ರಜಾಪ್ರಭುತ್ವ ಅನ್ನೋದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರನ ಇದೆ ಅಂತ ನಮ್ಮ ಸಂವಿಧಾನ ಯಾರು ಬರ್ದಾರ ಅವ್ರು ಹೇಳ್ಯಾರ ರೀ. ಈ ಡೆಮೋಕ್ರಸಿನಾಗ, ಪ್ರಜಾಪ್ರಭುತ್ವದಾಗ ಪ್ರಜೆನೇ ಪ್ರಭು. ಇವಾಗ ಪ್ರಜೆ ಮನಸ್ಸಿನಲ್ಲಿ ಬಂದ್ರೇ ಇದು ಯಾರು ಜನಪ್ರತಿನಿಧಿ ಆಗ್ಬೋದು. ಇವಾಗ ಒಂದು ಪಾರ್ಟಿ ಬರೀ ಟಿಕೆಟ್ ಕೊಟ್ಟರೆ ಇಲೆಕ್ಷನ್ ಗೆದ್ದಕ್ಕಾಗಲಿಲ್ಲ. ಬರೀ ಟಿಕೆಟ್ ತೊಗೊಂಡು ಯಾರೂ ಗೆದ್ದದ್ದು ಇತಿಹಾಸವೂ ಇಲ್ಲ. ಎಲ್ಲಿವರೆಗೆ ನಿಮಗೆ ಜನರ ನಂಬಿಕೆ, ಎಲ್ಲಿವರೆಗೆ ನಿಮಗೆ ಜನರ ಪ್ರೀತಿ ವಿಶ್ವಾಸ ಮತ್ತು ಎಲ್ಲಿಯವರೆಗೆ ಜನರ ಬೆಂಬಲ ಇರೋದಿಲ್ವೋ ಅಲ್ಲಿವರೆಗೆ ಯಾರಿಗೂ MLAನೂ ಆಗಕ್ಕೆ ಬರೋಂಗಿಲ್ಲ ಮತ್ತು ಯಾವುದೂ ಒಂದು ರಾಜಕೀಯ ಪಕ್ಷನೂ ಉಳಿಯೋಂಗಿಲ್ಲ. ಆ ನಂಬಿಕೆ, ಪ್ರೀತಿ, ವಿಶ್ವಾಸ ಉಳಿಸ್ಕೋಬೇಕು ಅಂತಂದ್ರೆ ನಾವು ಜನರು ಏನು ಕೂಗದ ಅದನ್ನು ಮೊದಲು ಕೇಳ್ಕೋಬೇಕ್ರಿ ಸರಿಯಾಗಿ. ಆ ಜನರ ಕೂಗು ಅವ್ರು ಏನು ನೆನೆಸ್ತಾರ ಅದನ್ನು ನಾವು ಸರಿಯಾಗಿ ನಿಭಾಯಿಸ್ತೀವೋ ಇಲ್ಲವೋ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಜನರ ನುಡಿಗೆ, ನಾಡಿಗೆ ನಾವು ಸ್ಪಂದನೆ ಮಾಡಿದರೆ ಅದು ಯಾವಾಗಲೂ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದು ಅನ್ನೋದು ನಾನು ನಂಬ್ತೀನಿ. ಮತ್ತು ನಮ್ಮ ರಾಯಬಾಗದ ಜನರು ಮತ್ತು ರಾಯಬಾಗದ ಮತದಾರರು ಯಾವಾಗಲೂ ಪ್ರಜ್ಞಾವಂತ ಮತದಾರರು. ಅವರಿಗೆ ಗೊತ್ತು, ಅವರು ಏನಿಲ್ಲದವ್ರನ್ನೂ ಆರಿಸ್ಕೊಟ್ಟಾರ ಮತ್ತು ಇದ್ದವ್ರನ್ನೂ ಆರಿಸ್ಕೊಟ್ಟಾರ. ಮತ್ತು ಇಲ್ಲಿ ಎಷ್ಟು ದುಡ್ಡು ಇದ್ದವ್ರನ್ನೂ ಸೋಲ್ಸ್ಯಾರ ಮತ್ತು ಎಷ್ಟು ಬಲಿಷ್ಠಾಲಿಗಳು ಆಗ್ಯಾರು ಅವ್ರನ್ನೂ ಸೋಲ್ಸ್ಯಾರ. ಸೊ ನಾವು ಈ ಪ್ರಜಾಪ್ರಭುತ್ವ ಅನ್ನೋದು ಇದು ಜನರಿಗೋಸ್ಕರ ಮತ್ತು ಜನರಿಂದ ಅನ್ನೋದನ್ನು ಈಗ ಯಾರು ತಿಳ್ಕೊಂಡಾರಲ್ಲ, ನಾವು ಬರೀ ಪಾರ್ಟಿ ಟಿಕೆಟ್ ಕೊಟ್ಟರೆ ನಾವು ಇಲ್ಲಿ MLA ಹಾಕಾರು ಅಂತ ಏನು ನಂಬ್ಕೊಂಡಿದಾರಲ್ರಿ, ಅವ್ರಿಗೆ ಇದು ಈ ಮುಂಬರುವ ಈ ರಾಯಬಾಗ್ ಕ್ಷೇತ್ರದ ಎಲೆಕ್ಷನ್ ಒಂದು ಲೆಸನ್ ಆಗಿ ಮತ್ತು ಒಂದು ಉದಾಹರಣೆಯಾಗಿ ಬರ್ತೈತೆ ಅಂತ ನಾನು ನಂಬಿಕೆ ಇಟ್ಕೊಂಡೀನಿ ರೀ. ನಿಮ್ಮ ಕಾರ್ಯಕರ್ತರು ತುಂಬ ಖುಷಿ ಇದ್ದಾರಲ್ರಿ, ಭಾಳ ಹರ್ಷ ಉಲ್ಲಾಸದಿಂದ ನಿಮ್ಮ ಜೊತೆ ಬೆಂತಟ್ಟಿ ಎಲ್ಲೋ ಹೋದ್ರೂ ಸಹಿತ ಖುಷಿಯಿಂದ ತಿರುಗಾಡ್ತಾ ಇದ್ದಾರೆ. ಇದರಿಂದ ತುಂಬ ಖುಷಿ ಇದ್ದೀರಲ್ಲ ನೀವು? ತುಂಬ ಖುಷಿ ಇದೆ. ನನಗೇನು ಸಂತೋಷ ಅಂದರೆ ನಾನು ಇಷ್ಟು ಬೇಗನೆ ನನ್ನನ್ನು ಅವರು ಒಬ್ಬ ಕುಟುಂಬ ಸದಸ್ಯನಾಗಿ ಒಪ್ಕೊಂಡದ್ದು ಮತ್ತು ಅವ್ರಿಗೆ ನಾನು ಬೇರೆ, ಅವರು ಬೇರೆ, ಮತ್ತು ನಾನು ಒಬ್ಬ ಹಿರಿಯ ಅಧಿಕಾರಿ, ಅವ್ರು ಕೂಡ ಹೆಂಗೆ ಬೆರಿಬೇಕು ಅಂತ ಯಾವುದೇ ಒಂದು ಡಿಫ್ರೆನ್ಸ್ ಇಲ್ಲದೆ ನಾವು ಒಂದು ಫ್ಯಾಮ್ಲಿ ಥರ ಕೆಲಸ ಮಾಡ್ತಾಯಿದ್ದೀವಿ. ಅದೇ ನನಗೆ ತುಂಬ ಸಂತೋಷ ರೀ. ಒಂದು ಸಣ್ಣ ಪ್ರಶ್ನೆ, ಒಂದು ಕಾಲಜ್ಞಾನದ ಭವಿಷ್ಯ ಹೇಳಿದರು ರಾಯಬಾಗ್ ಕ್ಷೇತ್ರದ ಒಂದು ವಿಶ್ಲೇಷಣೆ. ದಕ್ಷಿಣ ಭಾಗದಿಂದ ಒಬ್ಬ ವ್ಯಕ್ತಿ ಬರ್ತಾನೆ 2023ಕ್ಕೆ, ಆವಾಗ ಬದಲಾವಣೆ ಬಯಸ್ತಾರೆ, ಜನನ ನಿಂತು ಅವನನ್ನು ಆರಿಸ್ತಿರ್ತಾರಂತೆ. ಇದೇ ಭವಿಷ್ಯ ಶಂಭು ಕಲ್ಲೋಳ್ಕರಲ್ಲ? ಅದು ಜನರೇ ಉತ್ತರಿಸಬೇಕಾದಂಥ ಕ್ವಶನ್ ರೀ. ನೀವು ಮಾಡಿದ ಪ್ರಶ್ನೆಗೆ ನಮ್ಮ ರಾಯಬಾಗ್ ಮತಕ್ಷೇತ್ರದ ಪ್ರಬುದ್ಧ ಮತದಾರರು ನೀವು ಏನು ಭವಿಷ್ಯನ ಕೇಳಿದಿರಿ, ಐ ಥಿಂಕ್ ಅದನ್ನು ಸಕಾರಾತ್ಮಕವಾಗಿ ಮತ್ತು ಅದನ್ನು ಕರೆ ಮಾಡಿ ತೋರಿಸ್ತಾರೆ ಅಂತ ನಾನು ನಂಬ್ಕೋತೀನಿ. ಇದಿಷ್ಟು ನೋಡಿ ಇವತ್ತು ಶಂಭು ಕಲ್ಲೋಳ್ಕರ್ ಅವರ ನೇರ ಕಾರ್ಯಕ್ರಮ. ಪ್ರತಿ ಪ್ರಶ್ನೆಗೆ
ಈ ರಾಯಬಾಗ್ ಕ್ಷೇತ್ರ ಯಾವ ರೀತಿ ಸುಧಾರಣೆ ಮಾಡಬೇಕು, ಯಾವುದೇ ಜಾತಿ ಧರ್ಮ ದ್ವೇಷ ಇಲ್ಲದೆ ಎಲ್ಲರ ಜೊತೆ ಸಮನಾಗಿ ಒಂದು ದೋಣಿಯಲ್ಲಿ ತೆಗೆದುಕೊಂಡು ಹೋಗುತ್ತಿರುವ ಈ ಶಂಭು ಕೊಳ್ಳೋರ್ಕರ್ ಅವರ ಸುದ್ದಿಯನ್ನು ನೋಡಿಕೊಂಡು ಲೈಕ್ ಮತ್ತು ಶೇರ್ ಮಾಡಿರಿ. ನಂಬರ್ 1 ಚಾನಲ್ ಫಾಲೋ ಮಾಡ್ಕೊತ ಹೋಗ್ರಿ. ಅಂತಿಮ ತೀರ್ಮಾನ ನಿಮ್ಮದು. ಜನತೆ ಆಶೀರ್ವಾದ. ಇಂಥ ಒಳ್ಳೆಯ ಅಧಿಕಾರಿನ ಉನ್ನತ ಸ್ಥಾನಕ್ಕೆ ತಂದರೆ ಬದಲಾವಣೆ ಖಚಿತ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ನಮಸ್ಕಾರ.